ವಿಶ್ವ ರಂಗಭೂಮಿ ದಿನಾಚರಣೆ. ನಾವೆಲ್ಲ ಬುದ್ಧಿಜೀವಿಗಳು ವೇದಿಕೆಯ ಮೇಲೆ ಕುಂತಂಥ ಜ್ಞಾನಿಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ತಾಯಂದಿರಿಗೆ ಜೇವರ್ಗಿ ರಾಜಣ್ಣನ ಹೃದಯಪೂರ್ವಕವಾದಂಥ ನಮಸ್ಕಾರ. ಇನ್ನು ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆಯ ದಿವಸನೇ ಇದೊಂದು ಕಾರ್ಯಕ್ರಮವನ್ನು ಅಂದರೆ ನಮ್ಮ ದಯಾನಂದ ಬೆಳಗಿಯವರ ಶ್ರೀ ಗುರು ಪುಟ್ಟರಾಜ ನಾಟ್ಯ ಸಂಘ ಗದಗ ಎನ್ನುವಂಥ ಸಂಸ್ಥೆಯಿಂದ ಈ ನಮ್ಮ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಿಗೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತೇನಂತಂದ್ರೆ ನಾವೆಲ್ಲ ಆಯಿತು ಮುದುಕರು, ನನಗೊಂದು 67 ವರ್ಷ, ಮಾಲಕರಿಗೊಂದು 69 70 69 ಹೆಚ್ಚು ಕಮ್ಮಿ ನಾವು ಮುಗಿಯುವ ಅಧ್ಯಾಯದಲ್ಲಿ ಕೊನೆ ಹಂತದಲ್ಲಿ ಇರ್ತೀವಿ. ನಾವು ಈ ರಂಗಭೂಮಿ, ವೃತ್ತಿ ರಂಗಭೂಮಿ ಉಳಿಸ್ಕೊಂಡು ಹೋಗುವಂಥದ್ದು ಏನಂತಂದ್ರೆ ಯುವಕರ ಕೈಯಲ್ಲಿರ್ತದೆ. ಈಗ ಯುವಕರು ಏನಂತಂದ್ರೆ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ತುಂಬ ಕಷ್ಟಕರವಾದ್ದು. ಅಂಥದ್ರಲ್ಲಿ ಈಗ ಇವರೆಲ್ಲ ನನ್ನ ಒಂದು ಸಂಸ್ಥೆಯಲ್ಲಿ, ಇದು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಎನ್ನುವಂಥ ಸಂಸ್ಥೆಯಲ್ಲಿ ಸುಮಾರೀಗ ಹರೀಶ ಹೆಚ್ಚು ಸರ್ವಿಸ್ ಮಾಡಿದಂಥ ಹರೀಶ ಒಂದು 22 ವರ್ಷ, ನಮ್ಮ ದಯಾನಂದ ಬೀಳಿಗೆ ಒಂದು 15 ವರ್ಷ, ಪಾಪು ಕಲ್ಲೂರು ಒಂದಷ್ಟು ದಿವಸ 15 ವರ್ಷ. ಅವನಂತೂ ಪೂರ್ತಿ ಒಂದು ಸಂಸ್ಥೆಯನ್ನು, ಅದರ ಜವಾಬ್ದಾರಿಯನ್ನು, ಜೇವರ್ಗಿ ಸಂಸ್ಥೆಯ ಜವಾಬ್ದಾರಿಯನ್ನು ತಗೊಂಡು ಹಣಕಾಸಾಗಲಿ ಎಲ್ಲ ಪ್ರತಿಯೊಂದನ್ನು ಮಾಡಿಕೊಂಡು ಹೋದ ಒಂದು 12 ವರ್ಷ. ಆ ಒಂದು ಅನುಭವದಿಂದ ಇವತ್ತೇನಂತಂದರೆ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಎನ್ನುವಂಥ ಸಂಸ್ಥೆಯನ್ನು ಬಹಳ ಚೆನ್ನಾಗಿ, ಅಂದರೆ ನಾವೆಲ್ಲ ಮುದುಕರು ನಾಚಬೇಕು ವೃತ್ತಿ ಕಂಪ್ನಿ ನಡೆಸಕ್ಕೆ, ಹಂಗೆ ಅಷ್ಟು ಚೆನ್ನಾಗಿ ಒಳ್ಳೆ ರೀತಿಯಿಂದ ಆ ರೀತಿಯಾಗಿ ಒಂದು ಸಂಸ್ಥೆಯನ್ನ ಬಹಳ ಉನ್ನತವಾದ ಮಟ್ಟದಲ್ಲಿ ಪಾಪು ಕಲ್ಲೂರು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಬಹಳ ದೊಡ್ಡ ನನಗೆ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ಯಾಕಂತಂದ್ರೆ ಆ ಸಂಸ್ಥೆ ನಡೆಸ್ಕೊಂಡು ಹೋಗೋದು ಅಂತ ಸಾಧಾರಣ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸ. ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕು ಈ ಕಾಲದಲ್ಲಿ. ಮತ್ತೆ ಊರಿಂದ ಊರಿಗೆ ಹೋಗ್ಬೇಕು, ಬೇರೆ ಊರು, ಹೊಸ ಜನ, ಅಲ್ಲಿ ವಾತಾವರಣ ಕುಂತ್ಕೋಬೇಕಾದಂಥದ್ದು, ಕಂಪನಿಯ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳೇನಂತಂದ್ರೆ ಕಂಪನಿಯ ಮಾಲೀಕರಿಗೆ ಇರ್ತದೆ. ಅಂಥ ಒಂದು ಸಮಸ್ಯೆಗಳನ್ನು ಬಹು ಸುಲಲಿತವಾಗಿ, ಸುಲಿದ ಬಾಳೆಹಣ್ಣು ಹೆಂಗೆ ತಿಂತಾರೋ ಹಂಗೆ ನಮ್ಮ ಪಾಪು ಕಲ್ಲೂರು ಇವತ್ತು ಸುಮಾರು 4ನೇ ವರ್ಷ ಅಂತ 5ನೇ ವರ್ಷ ಸಂಸ್ಥೆ ಆರಂಭ ಮಾಡಿ 5 ವರ್ಷ ಆಯಿತು, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ದಯಾನಂದ ಬೆಳಿಗ್ಗೆ ಕೂಡ ಈ ಹಿಂದೆ ಬಹುಶಃ 3 ವರ್ಷ ಆಗಿರ್ಬೇಕು, ಅವಾಗ ಕೂಡ ಒಂದು ಸಂಸ್ಥೆ ನಡೆಸಕ್ಕೆ ಕೊಟ್ಟಿದ್ದು, ನಡೆಸ್ದ. ಮತ್ತು ಒಳ್ಳೆಯ ಅನುಭವ ಅವನಿಗೆ ಕೂಡ. ಇನ್ನು ಮುಂದೆಯೂ ಕೂಡ ದಯಾನಂದ ಬೆಳಿಗ್ಗೆ ಒಳ್ಳೆ ರೀತಿಯಿಂದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಿ ನಮ್ಮ ಪಾಪು ಕಲ್ಲೂರು ಯಾವ ಮಟ್ಟಕ್ಕೆ ನಡೆಸ್ತಾ ಇದ್ದಾನೋ ಅವನಿಗಿಂತ ಹೆಚ್ಚಿಗೆ ಇವ ನಡೆಸ್ಬೇಕು. ಯಾಕಂತಂದ್ರೆ ಪಾಪು ಕಲ್ಲೂರು ಹಾಸ್ಯ ಕಲಾವಿದಲ್ಲ, ಟ್ರಾಜಿಡಿ ಕಲಾವಿದ. ಸ್ಟೋರಿಯಲ್ಲಿ ಬರ್ತಾನೆ. ಜನ ಇವತ್ತೇನಪ್ಪ ಅಂದ್ರೆ ಮೆಚ್ಚಿಕೊಳ್ಳುವಂಥದ್ದು ಹಾಸ್ಯ ಪಾತ್ರ ಮಾಡುವಂಥವರಿಗೆ, ಪರಿಚಯ ಆಗೋದು ಅವರಿಗೆ, ಆಯರಾಗೋದು ಅವರಿಗೆ, ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕಂತಂದ್ರೆ ಪಾಪು ಕಲ್ಲೂರಿಗಿಂತಲೂ ಉತ್ತಮವಾಗಿ ನಮ್ಮ ದಯಾನಂದ ಬೆಳಿಗ್ಗೆ ಒಂದು ಸಂಸ್ಥೆಯನ್ನು, ಅಂದರೆ ಶ್ರೀ ಗುರು ಪುಟ್ಟರಾಜ ನಾಟಕ ಸಂಘ ಗದಗ ಎನ್ನುವಂಥ ಸಂಸ್ಥೆಯನ್ನು ಉತ್ತಮ ರೀತಿಯಿಂದ ನಡೆಸಲಿ, ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ ಅಂತ ನಾನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇನ್ನೂ ಯುವಕರು ಒಳ್ಳೆ ರೀತಿಯಿಂದ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಆದರೆ ಏನಂತಂದರೆ ಬಹಳ ಕಷ್ಟ. ಹಿಂದೆ ನಾವು ರಂಗಭೂಮಿಗೆ ಬರಬೇಕಾದ್ರೆ ಸುಮಾರು 70-80 ನಾಟಕ ಸಂಸ್ಥೆಗಳಿತ್ತು. ಆದರೆ ಇವತ್ತೇನೆಂದರೆ ಬೆರಳೆಣಿಕೆಯಷ್ಟು ಸಂಸ್ಥೆಗಳು. ಸುರೇಶ್ ಅಣ್ಣ ಅವ್ರು ಹೇಳ್ದಂಗೆ
ಎರಡಂಕಿಯಲ್ಲೇ ನಿರಂತರವಾಗಿ ನಡೆಯುವಂತಹ ಸಂಸ್ಥೆಗಳು ಅಂದ್ರೆ 10-12 ಸಂಸ್ಥೆಗಳು ಮಾತ್ರ ನಿರಂತರವಾಗಿ ನಡೀತವೆ. ಇನ್ನುಳಿದಂಥ ಸಂಸ್ಥೆಗಳೇನಂತಂದ್ರೆ ಅರೆಕಾಲಿಕವಾಗಿ 3 ತಿಂಗಳು 4 ತಿಂಗಳು 2 ತಿಂಗಳು ಹಿಂಗೆ ನಡೆಸುವಂಥವ್ರು ಅದರ. ಒಟ್ಟಿನಲ್ಲಿ 26 ಸಂಸ್ಥೆಗಳು ಕರ್ನಾಟಕ ಸರ್ಕಾರದಿಂದ ಅನುದಾನ ಪಡಿತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 26 ಸಂಸ್ಥೆಗಳಿದೆ ಕರ್ನಾಟಕದಲ್ಲಿ. ಅನುದಾನ ಕೊಟ್ಟರು ಕೂಡ ಏನಂತಂದ್ರೆ ಅನುದಾನ ಸಿಗ್ತದೆಪ್ಪ ಸರ್ಕಾರದಿಂದ ಅಂತ ಹೇಳಿ ಸಂಸ್ಥೆಗಳು ಹೆಚ್ಚಿಗೆ ಆಗ್ಬೇಕು. ಹೆಚ್ಚಿಗೆ ಆಗ್ತಾ ಇಲ್ಲ, ವರ್ಷಕ್ಕೆ 1-2 ಕಡಿಮೆ ಆಗ್ತದೆ. ಯಾಕಂತಂದ್ರೆ ಈ ಅನುದಾನ ಅನ್ನುವಂಥದ್ದು ಒಂದು ಬೀಳುವಾಗ ಊರುಗಳು ಏನಿರ್ತದಲ್ಲ ಆಸರ ಅಂತಾರಲ್ಲ, ಹಂಗ ಅಷ್ಟು ಮಾತ್ರ ಸಾಧ್ಯ ಹೊರತಾಗಿ ಇನ್ನು ಬೇರೆ ಅಲ್ಲ. ಇನ್ನು ಸರ್ಕಾರ ಹೇಳಿದ್ರು ಸುರೇಶ್ ಅಣ್ಣ ಸಾಕಷ್ಟು ಸಹಾಯ ಮಾಡಬೇಕಂತ. ಸರ್ಕಾರ ಸಹಾಯ ಮಾಡ್ತದೆ, ಇಲ್ಲ ಅಂತಲ್ಲ. ಈ ಸಂಸ್ಥೆಗಳಿಗೆ ಅನುದಾನ ಮತ್ತೆ ಸಂಘ ಸಂಸ್ಥೆಗಳಿಗೆ ಏನಂತಂದ್ರೆ ಅವ್ರಿಗೂ ಅನುದಾನ ಬರ್ತೈತಿ. ಈಗ 2 ವರ್ಷ ಆಯ್ತು ಸಂಘ ಸಂಸ್ಥೆಗಳ ಅನುದಾನ ನಿಂತು ಹೋಗಿದೆ. ಅದಕ್ಕೆ ಕಾರಣ ಯಾಕೆ ನಿಂತು ಹೋಯ್ತು, ಯಾಕೆ ಇಂಥವೆಲ್ಲ ನಿಂದ್ರಕಂತವ ಯಾಕಂತ ಹೇಳಿ ನಿಮ್ಗೆಲ್ಲ ಗೊತ್ತು. ಅದನ್ನ ನಾ ಹೇಳಂಗಿಲ್ಲ ಬಾಯಿಂದ. ಅಂದ್ರೆ ಇದ್ರ ಸಲುವಾಗಿ ಏನಂತಂದ್ರೆ ಬಹಳಷ್ಟು ತೊಂದರೆಗಳದಾವ. ಅದಕ್ಕೇನಂತಂದ್ರೆ ಎಲ್ಲ ನಮ್ಮ ಸರ್ಕಾರ ಕೂಡ ಏನಂತಂದ್ರೆ ಮೊದಲು ಒಂದು ವರ್ಷಕ್ಕೆ 400 ಜನರಿಗೆ ಮಹಾಶಾಸನವನ್ನ ಮಾಡುವಂಥದ್ದಿತ್ತು. ಈಗೇನಂತಂದ್ರೆ ವರ್ಷಕ್ಕೆ 1000 ಜನಕ್ಕೆ ಏನಂತಂದ್ರೆ ಮಹಾಶಾಸನ ಮಾಡ್ತಾರೆ. ಮತ್ತು 2000 ಇದ್ದದ್ದನ್ನ ಮಹಾಶಾಸನ ಏನಂತಂದ್ರೆ ಈಗ 2500 ಬಂದದ. ಸರ್ಕಾರ ಸಾಧ್ಯ ಆದಷ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡಬೇಕು ಕಲಾವಿದರಿಗೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಈ ನಮ್ಮ